ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪಾರ್ಕ್ನಲ್ಲಿ ಕುಳಿತುಕೊಳ್ಳುವ ಜೋಡಿಗಳನ್ನೇ ಟಾರ್ಗೆಟ್ ಮಾಡಿ ಪೊಲೀಸ್ ವೇಷದಲ್ಲಿ ಸುಲಿಗೆ ಮಾಡ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲೀಫ್ ಖಾನ್ ಅಲಿಯಾಸ್ ಪಿಸ್ತೂಲ್ ಬಂಧಿತ ಆರೋಪಿಯಾಗಿದ್ದು, ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ದ ಆಸಿಫ್ ಪೊಲೀಸ್ ಎಂದು ಹೇಳಿಕೊಂಡು ಬಂದು ಹಣ ವಸೂಲಿ ಮಾಡ್ತಾ ಇದ್ದ. ಪಾರ್ಕ್ನಲ್ಲಿ ಇರುವವರನ್ನ ಟಾರ್ಗೆಟ್ ಮಾಡಿಕೊಂಡು ಹಣ ಕೊಡುವಂತೆ ಕಿರುಕುಳ ಕೊಡ್ತಾ ಇದ್ದ. ಏನು ಆಸಿಫ್ ಇಬ್ಬರಿಂದ 12 ಗ್ರಾಂ ಚಿನ್ನದ ಸರ ಹಾಗೂ 5 ಗ್ರಾಂನ ರಿಂಗ್ ಹಾಗೂ 10,000 ರೂಪಾಯಿ ಹಣ ಡ್ರಾ ಮಾಡಿಸಿಕೊಂಡು ಎಸ್ಕೇಪ್ ಆಗಿದ್ದ. ಪೊಲೀಸ್ ಅಂತ ಹೇಳಿ ಪಾರ್ಕ್ನಲ್ಲಿ ಕೂರುವವರಿಂದ ಸುಲಿಗೆ ಮಾಡ್ತಾ ಇದ್ದ ಆಸಿಫ್ ಇದೇ ರೀತಿ ಸಾಕಷ್ಟು ಪ್ರಕರಣದಲ್ಲಿ ಭಾಗಿಯಾಗಿರುವ ಅನುಮಾನ ವ್ಯಕ್ತವಾಗಿದೆ. ಇದೀಗ ಆರೋಪಿಯನ್ನ ಜಯನಗರ ಪೊಲೀಸರು ಬಂಧಿಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30 8:00 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬರಿ ಮಾಡಿದ್ದು ಒಂದು ಪ್ರಕರಣ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತದೆ. ಇದನ್ನು ಕೈಗೆತ್ತಿಕೊಂಡು ತನಿಖೆ ಮಾಡಬೇಕಾದ್ರೆ ಆರೋಪಿತನ ಪತ್ತೆಯಾಗಿ ವಿಚಾರಣೆಗೊಳಪಡಿಸಿದಾಗ ಆರೋಪಿತನು ಇದೇ ರೀತಿ 19 ಪ್ರಕರಣಗಳು ಈ ಮುಂಚೆ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಸಹ ಬಂದಿದೆ. ಹಾಗೂ ಪತ್ತೆ ಆಗದೇ ಇರುವ 3 ಪ್ರಕರಣಗಳು ಸಹ ಬೆಳಕಿಗೆ ಬಂದಿವೆ. ಒಟ್ಟು ಈ 3 ಪ್ರಕರಣಗಳಲ್ಲಿ ಸರಿಸುಮಾರು ಒಂದು 80 ಗ್ರಾಮ್ ಅಷ್ಟು ಬಂಗಾರ ಅವ್ರ ಕಡೆಯಿಂದ ರಿಕವರಿ ಆಗಿದೆ. ರಿಕವರಿ ಮಾಡಬೇಕಾದ ಇದೂ ಹೆಚ್ಚು ಬಾಕಿ ಉಳಿದಿದೆ. ಇವರು ಮೋಡಸ್ ಆಪರೆಂಡಿ ಏನಂದರೆ ಈ ರೀತಿ ಪಾರ್ಕ್ ಹತ್ರ ಅಥವಾ ಕತ್ಲಲ್ಲಿ ಯಾವುದಾದ್ರೂ ಒಂದು ಗಾಡಿಯಲ್ಲಿ ಕಪಲ್ ಕೂತಿದ್ರೆ ಅವ್ರಿಗೆ ಹೋಗಿ ಏಕಾಏಕಿ ಒಳಗೆ ಕಾರಲ್ಲಿ ನುಗ್ಗಿ ನಾ ಪೊಲೀಸ್ ಅಂತ ಹೇಳಿ ಹೆದರಿಸಿ ದುಡ್ಡು ವಸೂಲಿ ಮಾಡೋದು. ಈ ರೀತಿ ಯಾವುದಾದ್ರೂ ಆಗಿದ್ದರೆ ಬೇರೆಯವರು ಸಹ ಸಂಕೋಚದಂತೆ ಸಮೀಪದ ಪೊಲೀಸ್ ಠಾಣೆಗೆ ದೂರು ಅಥವಾ ಮಾಹಿತಿ ನೀಡಲು ತಿಳಿಸಲು ಬಯಸ್ತಾರೆ. ಸರ್, ಇವನು ಆರೋಪಿ ಎಲ್ಲಿಯವನು? RT ನಗರ್ ನಿವಾಸಿಯಾಗಿರ್ತಾನೆ. ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾವಾಗ ಬಿಸ್ನೆಸ್ ಕಮ್ಮಿ ಇದ್ದಾಗ ಆಟೋ ಚಾಲನೆ ಮಾಡ್ತಿರ್ತಾನೆ. ಬಿಸ್ನೆಸ್ ಅದರ್ವೈಸ್ ಬಟ್ಟೆ ವ್ಯಾಪಾರ ಮಾಡ್ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.